ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ದೊಡ್ಡಪತ್ರೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ದೊಡ್ಡಪತ್ರೆ ಗಿಡ ನಮ್ಮಲ್ಲಿ ಎಷ್ಟು ಸೊಂಪಾಗಿ ಬೆಳೆದಿದೆ ಅಂತ. ಫಸ್ಟು ನಾನು ಇದನ್ನು ಕಿತ್ಕೋತೀನಿ. ನೋಡಿ, ನಾನು ಇಷ್ಟು ದೊಡ್ಡ ಪತ್ರೆಯನ್ನು ಕಿತ್ಕೊಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಕೆಲವೊಂದು ಈ ಥರ ಹುಳ ಹಿಡಿದಿದೆ. ಇದನ್ನು ನಾವು ತೆಕ್ಕೋಬೇಕು. ಇದರ ಕೆಲವೊಂದು ಆಗಿರುತ್ತೆ, ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ತೊಳ್ಕೊಬಂದ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಬಂದ್ಕೊಂಡಿದ್ದೀನಿ. ಅಂದರೆ ಹುಳ ಹಿಡಿದಿದೆಯಲ್ಲ ಎಲ್ಲ ತೆಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಪಲ್ಯಕ್ಕೆ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡ್ಕೊತೀನಿ. ಇದು ಹೆಲ್ತಿಗೆ ತುಂಬ ಆರೋಗ್ಯವಾಗಿರುತ್ತೆ. ಹಸಿದ ಹೊಟ್ಟೆ ಕೂಡ ಇದನ್ನು ತಿನ್ಬೋದು. ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಮ್ಮು ಶೀತಕ್ಕೆಲ್ಲ ತುಂಬ ಉಪಯೋಗ ಈ ಸೊಪ್ಪು. ಇದನ್ನು ನಮ್ಮ ಕಡೆ ಸಾಂಬಾರ್ ಸೊಪ್ಪು ಅಂತ ಕರೀತಾರೆ. ನಾನು ಈ ಪಲ್ಯವನ್ನು ಮಸಾಲೆ ಪೌಡ್ರ್ ಮಾಡಿ ಹಾಕಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಮಾಡ್ಬೋದು. ನಾನು ಮಸಾಲೆಯನ್ನು ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ನಾನೆಲ್ಲ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಹೆಚ್ಕೋಬೇಕು. ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮಸಾಲೆ ಹಾಕಿ ಪಲ್ಯ ಮಾಡೋದ್ರಿಂದ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಬೇಕಾದರೂ ಮಾಡ್ಬೋದು. ನಾರ್ಮಲ್ ಆಗಿ ಯಾವ ರೀತಿ ಪಲ್ಯ ಮಾಡ್ತೀವೋ. ಇದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲದೂ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಒಂದು 3/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಲ್ಲಿ ತನಕ ವೆಯ್ಟ್ ಮಾಡ್ತೀನಿ. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬಿಡ್ತೀನಿ. ಯಾಕಂದರೆ
ಇರುತ್ತೆ. ಇದನ್ನ ಈಗ 10 ನಿಮಿಷ ಬಿಡ್ತೀನಿ. ಇಲ್ಲಿ ನಾನು ಹುರಿದಿಟ್ಟಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಹುಳಿಗೆ ನಾನು 1/4 ಸ್ಪೂನಷ್ಟು ಹುಳಿ ಪುಡಿಯನ್ನು ಹಾಕ್ಕೊಂಡೆ. ಖಾರಕ್ಕೆ ಮೆಣಸಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ನೀವು ಒಗ್ಗರಣೆಗೆ ಯಾವ ಥರ ಹಾಕ್ಕೋತೀರೋ ಅದನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಸಾಸಿವೆ ಕಾಳು ಮತ್ತು ಜಸ್ಟ್ ಅರಿಶಿನ ಪೌಡ್ರನ್ನು ಹಾಕಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊಪ್ಪನ್ನು ಹಿಂಡಿ ಹಾಕಿದ್ದೀನಿ, ಯಾಕಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ನೀರೆಲ್ಲ ಆರುತ್ತೆ. ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಾಗತ್ತೆ. ಮತ್ತು ನಾವೆಲ್ಲ ಹುರಿದು ಮಾಡೋದ್ರಿಂದ ಇದು 2 ರಿಂದ 3 ದಿನ ನಾವು ಇಟ್ಕೊಂಡು ತಿನ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾವು ಫಸ್ಟೇ ಉಪ್ಪು ಹಾಕಿ 10 ನಿಮಿಷ ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕಬೇಕಾಗತ್ತೆ. ಇವಾಗ ಫುಲ್ ನೀರು ಆರಿದೆ, ನೀವು ನೋಡ್ತಾ ಇರ್ಬೋದು, ತುಂಬ ಡ್ರೈ ಆಗಿದೆ. ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿರುವಂತಹ ಮಸಾಲೆ ಪೌಡ್ರನ್ನು ನಾವು ಈಗ ಹಾಕಬೇಕು. ನೋಡಿ, ಹಾಕ್ತಾ ಇದ್ದೀನಿ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಸಾಂಬಾರು ಸೊಪ್ಪು ಅಂದ್ರೇ ಒಂದು ಹೆಲ್ದಿ ಸೊಪ್ಪು ಅಂತಲೇ ಹೇಳ್ಬೋದು. ಶೀತ, ಕೆಮ್ಮು, ನೆಗಡಿ, ಕಫ ಎಲ್ಲ ಆದರೆ ಇದು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಸೊಪ್ಪು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ನಾವೆಲ್ಲ ಆಲ್ರೆಡಿ ಹುರ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಜಸ್ಟ್ ಬಿಸಿ ಆದರೆ ಸಾಕು. ನೀವು 2 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಬಿಸಿ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ದೊಡ್ಡಪತ್ರೆ ಪಲ್ಯವನ್ನು ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.